ಎಲ್ರಿಗೂ ಪ್ರೀತಿ ನಮಸ್ಕಾರ. ನಾನು ಮಹೇಶ್ ಕೋಟೆ ಪಂಜ. ನಮಗೆ ಮಾವು ಅಂದರೆ ಇಷ್ಟ, ನನ್ನ ಮಕ್ಕಳಿಗೂ ಇಷ್ಟ. ಹಾಗೆ ಬೇರೆ ಬೇರೆ ಜಾತಿಯ ಮಾವಿನ ಗಿಡ ಮರ ಎಲ್ಲ ನಟ್ಟು ಮನೆ ಸುತ್ತಮುತ್ತ ಸಾಧ್ಯದಷ್ಟು ಬೆಳೆಸಿದ್ದೇನೆ. ಇದರಲ್ಲಿ ಹೆಚ್ಚಿನಲ್ಲಿ ಫಲ ಬರ್ತಾ ಇದೆ. ಅದನ್ನು ನಾವು ಸವಿಯುವುದು, ಅದೇ ನಮ್ಮ ಸುತ್ತಮುತ್ತ ನೆಂಟರಿಗೆ ಮಿತ್ರರಿಗೆಲ್ಲ ಹಂಚುವುದು ನಮಗೆ ಒಂದು ಹವ್ಯಾಸ. ಅದರಿಂದ ಒಂದು ಸಂತೋಷ ಸಿಗ್ತದೆ ಮನಸ್ಸಿಗೆ. ಬೇರೆಯವರು ಬೇರೆ ಬೇರೆ ರುಚಿಕರದ ಹಣ್ಣುಗಳನ್ನು ನಮಗೆ ಸ್ಯಾಂಪಲ್ ನೀಡ್ತಾರೆ. ಅದೇ ರೀತಿ ಈಗ ಉದಾಹರಣೆಗೆ ಕಾಡು ಮಾವು, ಇದನ್ನು ಬಹಳಷ್ಟು ಜನ ಮೆಚ್ಚಿಕೊಂಡಿದ್ದಾರೆ. ಇದು ಬಹಳ ತಗ್ಗಿನಲ್ಲಿ ಆಗ್ತಾ ಉಂಟು. ಅದೇ ಇದಕ್ಕೆ ಹುಳದ ಬಾಧೆ ಕಡಿಮೆ. ನಮ್ಮ ಕಸಿಗೆ ಆಲ್ಫೋನ್ಸ ಇದಕ್ಕೆಲ್ಲ ಬಹಳಷ್ಟು ಹುಳದ ಬಾಧೆ ಕೆಲವೊಮ್ಮೆ ತೊಂದರೆ ಕೊಡ್ತಾ ಉಂಟು. ಅದರಲ್ಲಿ ಉದಾಹರಣೆಗೆ ಈಗ ಇದೊಂದು ಆಲ್ಫೋನ್ಸ ಮಾವಿನಕಾಯಿ. ಇದು ಈಗ ಬೆಳೆದ ನಂತರ ಆದರೆ ಅದನ್ನು ಉಪ್ಪು ನೀರಿಗೆ ಹಾಕಿ ಎಲ್ಲ ಇಡುವ ವಿಧಾನಗಳೆಲ್ಲ ಉಂಟು. ಆ ರೀತಿ ಎಳವೆಯಲ್ಲಿ ಆ ಒಂದು ಕೀಟ ಕೂತು ಇದರಿಂದ ಅದು ಒಳಗೆಲ್ಲ ಹುಳಾಗಿ ಹಣ್ಣು ಹಾಳಾಗ್ತದೆ. ನಮ್ಮಲ್ಲಿ ಬೇರೆ ಬೇರೆ ತಳಿಯ ಕಸಿ ಮಾವಿನ ಗಿಡ ಮರಗಳುಂಟು. ಅದರಲ್ಲಿ ಆಲ್ಫೋನ್ಸ ಒಂದು ಉತ್ತಮ ವೆರೈಟಿ. ಇದರಲ್ಲಿ ಹುಳದ ಉಪದ್ರ ಜಾಸ್ತಿ. ಇತ್ತೀಚೆಗೆ ನಾವು ಮಾವಿನ ವಿಚಾರ ಮಾತಾಡ್ತಿರುವಾಗ ನಮ್ಮ ಆತ್ಮೀಯ ಮಿತ್ರ ಅಂತ ಕಸಿ ತಜ್ಞ ಶಾಮಣ್ಣವರು ಒಂದು ಒಳ್ಳೆಯ ಪ್ರಾಡಕ್ಟ್ನ ಈ ವರ್ಷ ಉಪಯೋಗಿಸಿ ಒಳ್ಳೆಯ ರಿಸಲ್ಟ್ ಬಂದಿದೆ ಅಂತ ಹೇಳಿದರು. ಹಾಗೆ ನೀವು ಸಹ ಉಪಯೋಗಿಸಿ ನೋಡಿ, ಅದರಲ್ಲಿ ಒಳ್ಳೆಯ ರಿಸಲ್ಟ್ ಇದೆ ಅಂತ ಹೇಳಿದ ಕಾರಣ ನಾನು ಕೂಡ ಈ ಗ್ರೀನ್ ರೆವಲ್ಯೂಷನ್ ಸಂಸ್ಥೆಯ ಫ್ರೂಟ್ ಫ್ಲೈ ಅಟ್ರಾಕ್ಟೆಂಟ್ ಎಂಬ ಈ ಪ್ರಾಡಕ್ಟಿನ ಮಗಳಲ್ಲಿ ಹೇಳಿ ಅದನ್ನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿಕೊಂಡೆ. ಇದನ್ನು ಉಪಯೋಗಿಸಿ ನನಗೆ ಉತ್ತಮ ಫಲಿತಾಂಶ ನನಗೂ ಅನಿಸಿತು. ಈ ವರ್ಷ ಈಗ ಮಾವಿನ ಸೀಸನ್ ಮುಗಿತಾ ಬಂತು, ಲೇಟ್ ಆಯಿತು. ಆದರೆ ಬರುವ ವರ್ಷ ಇದನ್ನು ಪ್ರಯೋಗ ಮಾಡಿ ನಾವು ಸಹ ಆದಷ್ಟು ಇದರಲ್ಲಿ ಉತ್ತಮ ರಿಸಲ್ಟ್ ಪಡೆಯುವ. ನಾನು ಮಾಡಿದ ವಿಧಾನವನ್ನು ನಿಮಗೆ ತೋರಿಸಿಕೊಡ್ತೇನೆ. ಈಗ ಒಂದು ಖಾಲಿ ಬಾಟಲಿಯನ್ನು ತೆಗೆದುಕೊಂಡು ಅದರಲ್ಲಿ ಮೇಲುಗಡೆ ಒಂದು 3 ತೂತ ಮಾಡಬೇಕು. ಈಗ ತೂತ ಮಾಡುವಾಗ ಜಾಗ್ರತೆ ಬೇಕು, ಕೈ ಏನಾಗಬಾರ್ದು. ಇದಕ್ಕೆ ಅದೇ ಒಂದು 2-3 ಈಗ ಸಣ್ಣ ತೂತ ಮಾಡೋದು. ನಾನು ಅಲ್ಲೇ ಅದನ್ನು ಎಬ್ಬಿಸಿಟ್ಟಿದ್ದೇನೆ ತೂತ ಮಾಡಿ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಅಷ್ಟು ಅಂತ ನನಗೆ ಸರಿ ಗೊತ್ತಿಲ್ಲ, ಅಂತ ಗೊತ್ತಿದ್ದಾಗ ಸ್ವಲ್ಪ ನೀರು ಹಾಕಬೇಕು. ಇಲ್ಲಿಗೆ ಜಾಗ್ರತೆಯಾಗಿ ನಾವು ಈ ಔಷಧ ಮುಚ್ಚಲ ತೆಗಿಬೇಕು. ಅಂದರೆ ತೆಗೆಯುವಾಗ ಕಣ್ಣಿಗೆಲ್ಲ ರಟ್ಟಬಾರದು, ಜಾಗ್ರತೆ ಬೇಕು. ಈ ಕಟ್ಟಿಂಗ್ ಪ್ಲೇಯರ್ ಸಹಾಯದಿಂದ ಪ್ರಮಾಣ ಸರಿಯಾಗಿ ಗೊತ್ತಿಲ್ಲ, ಅಂದಾಜಿಗೆ ಹಾಕು. ಸ್ವಲ್ಪ ಇಷ್ಟೇ ಸಾಕಾಗ್ತದೆ, ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ. ಈ ಸರಳ ವಿಧಾನದಲ್ಲಿ ಖಾಲಿ ಬಾಟ್ಲಿ ತಗೊಂಡು 2-3 ತೂತ ಮಾಡೋದು, ಸ್ವಲ್ಪ ನೀರು ಹಾಕೋದು, ಈ ಮದ್ದು ಹಾಕೋದು, ಆಮೇಲೆ ಒಂದು ದಾರ ಕಟ್ಟಿ ಇದನ್ನು ಈ ಮರಕ್ಕೆ ನೇತಾಡಿಸೋದು. ಇಷ್ಟೇ ಇರುವಂಥದ್ದು. ಇದು 2-3 ದಿವಸದಲ್ಲಿ ತುಂಬ ಇದನ್ನು ಏನೋ ಒಂದು ಆಕರ್ಷಣೆ ಇದೆ ಆ ಮದ್ದಿನಲ್ಲಿ. ಆಕರ್ಷಣೆಗೆ ಸಣ್ಣ ತೂತದ ಮೂಲಕ ಎಲ್ಲ ಹುಳ ಇದರ ಒಳಗೆ ಹೋಗ್ತದೆ. ಅದು ಒಳಗೆ ಹೋದ ಅಲ್ಲೇ ಎಲ್ಲ ಸಾಯ್ತದೆ. ಇಲ್ಲಿ ಒಂದು ಅಷ್ಟು 4-5 ದಿವಸಕ್ಕೆ ಮೊದಲು ಮಾಡಿದ್ದು. ಇದರಲ್ಲಿ ಎಷ್ಟು ಹುಳ ಬಿದ್ದಿದೆ ನೀವೇ ನೋಡಿ. ಈಗ ಇದರಲ್ಲಿ ಪುನಃ ಅದರ ಒಳಗಡೆ ಹಾರ್ತಾ ಉಂಟು. ಇದೊಂದು ವಿಧಾನ ಟ್ರ್ಯಾಪು. ಇದರಲ್ಲಿ ಮಾತ್ರೆ ನೌಕ ಕಟ್ಟುದು ನೋಡಿ. ಇದರ ಒಳಗಡೆ ಒಂದು ಮಾತ್ರೆ ಸಿಗ್ತದೆ, ಆ ಮಾತ್ರೆ ಕಟ್ಟಿದರೆ ಇದು ಈ ಥರ ಬೀಳ್ತದೆ. ಆದರೆ ಇದಕ್ಕಿಂತ ಅತ್ಯಂತ ಹೆಚ್ಚಿನ ಪ್ರಯೋಜನ ಅದರಲ್ಲಿ ಲಿಕ್ವಿಡಲ್ಲಿಂದ ನನ್ನ ಅನಿಸಿಕೆ. ಇದೇ ಹುಳ ಈ ತರಕಾರಿ ಹಾಗಲಕಾಯಿಗೆಲ್ಲ ಜಾಸ್ತಿ ಉಪದ್ರ ಹೊಡೆದು ಒಂಥರ ನಾವು ನಮ್ಮ ಈ ಗ್ರಾಮದಲ್ಲಿ ಕಂಚುಗಾರ ಅಂತ, ಈ ಕಂಚುಗಾರ ಟೈಪಿನ ಅದು ಕೀಟ. ಮಾವಿಗೆ ನೇರವಾಗಿ ಮದ್ದು ಸಿಂಪಡಣೆ ಮಾಡುವ ಬದಲು ಇದೊಂದು ಬಹಳ ಉತ್ತಮ ಪರಿಹಾರ ಅಂತ ನನ್ನ ಅನಿಸಿಕೆ. ಹಾಗೆ ಇದಕ್ಕಿಂತ ಉತ್ತಮ ಯಾವ್ದಾದ್ರು ವಿಧಾನಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.